Hello, good afternoon. I am Professor Dr. P. Surendra Padya speaking from Bangalore. ಈಗ ನಿಮಗೆ ದಶಗಳ ಬಗ್ಗೆ ಡಿಟೈಲ್ ಆಗಿ ನಾನು ಹೇಳಲಿಕ್ಕೆ ಇದ್ದೇನೆ. ಈಗ ಕೃತ್ತಿಕಾ ನಕ್ಷತ್ರದಿಂದ 9 ನಕ್ಷತ್ರಗಳನ್ನು ತೆಗೆದುಕೊಂಡ್ರೆ ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರಸು, ಪುಷ್ಯ, ಆಶ್ಲೇಷ, ಮಗ, ಪುಬ್ಬ. ಅಂದರೆ ಸೂರ್ಯ ಅವುಗಳ ಅಧಿಪತಿ ಸೂರ್ಯ, ಚಂದ್ರ, ಮಂಗಲ್, ರಾಹು, ಗುರು, ಶುಕ್ರ, ಶನಿ. ಓಕೆ, ಆಮೇಲೆ ಬುಧ, ಕೇತು. ಓಕೆ, ಚಂದ್ರನಾದಂಥ ಮಂಗಲ ಆದಮೇಲೆ ರಾಹು, ಬೃಹಸ್ಪತಿ, ಶನಿ ಆದಮೇಲೆ ಬುಧ, ಕೇತು, ಕೊನೆಯಲ್ಲಿ ಶುಕ್ರ ಬರ್ತಾನೆ. ಜುಪಿಟರ್ ಆದಮೇಲೆ ಶುಕ್ರ ಅಲ್ಲ, ಮೊದಲು ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ಕುಜ, ಆಮೇಲೆ ರಾಹು, ಆಮೇಲೆ ಬೃಹಸ್ಪತಿ, ಆಮೇಲೆ ಶನಿ, ಆಮೇಲೆ ಬುಧ, ಆಮೇಲೆ ಕೇತು, ಆಮೇಲೆ ಶುಕ್ರ. ಓಕೆ, ರೆಸ್ಪೆಕ್ಟಿವ್ ಆಗಿ ಏನು 6 ವರ್ಷ, 10 ವರ್ಷ, 7 ವರ್ಷ, 18 ವರ್ಷ, 16 ವರ್ಷ, 19 ವರ್ಷ, 17 ವರ್ಷ, 7 ವರ್ಷ ಆ್ಯಂಡ್ 20 ವರ್ಷಗಳು. ಈಗ ಯಾರದ್ದೇ ಆಗಲಿ ನೀವು ಆ ದಶವನ್ನು ತೆಗೆದುಕೊಳ್ಳಿ, ಆಮೇಲೆ ಅದು ಝೋಡಿಯಾಕ್ನಲ್ಲಿ ಬರ್ತ್ ಟೈಮ್ನಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಂತೇಳಿ ತೆಗೆದುಕೊಂಡ್ರೆ ಸೂರ್ಯನಿಗೆ ಗರ್ಭಾಂಬುದಿ ಎಷ್ಟು ಹೋಯಿತು, ಉಳಿದು ಬ್ಯಾಲೆನ್ಸ್ ಆಫ್ ದಶ ಎಷ್ಟಿದೆ ಅಂತ. ಓಕೆ, ಸಪೋಸ್ ಸೂರ್ಯ ಒಳ್ಳೆ ರಾಶಿಯಲ್ಲಿ ಕೂತಿದ್ರೆ ಏನಂತೇಳಿ ಹೇಳಬೇಕು, ಹಿ ವಿಲ್ ಡ್ಯೂರಿಂಗ್ ಹಿಸ್ ದಶಾ ಬ್ರಿಂಗ್ ಆನ್ ಅಕ್ವಿಸಿಷನ್ ಆಫ್ ವೆಲ್ತ್ ಥ್ರೂ ಕ್ರೂಯಲ್ ಡೀಡ್ಸ್, ಜರ್ನೀಸ್, kings and quarrels, roaming through forests and mountains, wide fame, success in business, severity, attachment. ಓಕೆ, ಇದೆಲ್ಲ ಬರ್ತದೆ ಅಂತ. ಅದೇ ಮೂನ್ ದಶ, ಚಂದ್ರ ದಶಾದಲ್ಲಿ ಏನಾಗುತ್ತಂದರೆ ನಿಮ್ಮ ಮನಸ್ಸು ಒಂದು ರೀತಿಯಲ್ಲಿ ಟ್ರ್ಯಾಂಕ್ವಿಲಿಟಿ ಆಫ್ ದಿ ಮೈಂಡ್ ಅಂತ. ಸಕ್ಸಸ್ ಇನ್ ಆಲ್ ಬಿಸ್ನೆಸ್, good food, acquisition of wife, children, ornaments, clothes, gems, cows and lands. Okay, the person will honor Brahmins. Chandra. Okay, so ಮಂಗಲ್ ದಶಾದಲ್ಲಿ ಏನಾಗುತ್ತೆ ಅಂದರೆ, ಮಂಗಲ್ ದಶಾದಲ್ಲಿ ದ ಪರ್ಸನ್ ಕನ್ಸರ್ನ್ ಗೆಟ್ಸ್ ವೆಲ್ತ್ ಥ್ರೂ ಫೈರ್, ದ ಕಿಂಗ್ ಫೈಟಿಂಗ್ ಆ್ಯಂಡ್ ದ ಲೈಕ್. ದೇರ್ ವಿಲ್ ಬಿ ಇನ್ಫ್ಲಕ್ಸ್ ಆಫ್ ಮನಿ ಬೈ ಅಡ್ಮಿನಿಸ್ಟ್ರಿಂಗ್ ಮೆಡಿಸಿನ್ಸ್, ಫಾಲ್ಸ್ಹುಡ್, ಚೀಟಿಂಗ್ ಆ್ಯಂಡ್ ವೇರಿಯಸ್ ಕ್ರೂಯಲ್ ಆ್ಯಕ್ಷನ್ಸ್. He will be always bothered or afflicted by bilious complaints. Okay, impurity of blood and fever. He will have quarrel with his wife. ಯಾಕಂದರೆ ಮಂಗಲ್ ದಶ, ಅಥವಾ ಚಿಲ್ಡ್ರನ್ ಅವ್ರ ಜೊತೆಗೆ ಜಗಳ. ಓಕೆ, ರಿಲೇಷನ್ಸ್ ಅಂಡ್ ಎಲ್ಡರ್ಸ್ ಅಂಡ್ ದೇರ್ ಬೈ ಸಫರ್ ಮೈಸರಿ. ಸೊ ಮಂಗಲ್ ದಶದಲ್ಲಿ ಆ ರೀತಿಯೇ ಬಂದ್ಬಿಡುತ್ತೆ. ಅದೇ ಬುಧ ದಶದಲ್ಲಿ ಏನಾಗುತ್ತೆ ಅಂದರೆ, ಬುಧ ದಶ ಈಸ್ ಆಪರೇಟಿಂಗ್, ದೇರ್ ವಿಲ್ ಬಿ ಮೀಟಿಂಗ್ ಆಫ್ ಫ್ರೆಂಡ್ಸ್. ಬುಧ ಈಸ್ ಫಾರ್ ಫ್ರೆಂಡ್ಸ್ ಆ್ಯಕ್ಚುಲಿ. ಓಕೆ, ಪರ್ಸನಲ್ ಕಂಫರ್ಟ್ಸ್, ಫೇಮ್ ಥ್ರೂ ದ ಅಪ್ಲಾಸ್ ಆಫ್ ದಿ ಲರ್ನೆಡ್, ಫೇವರ್ ಫ್ರಮ್ ಎಲ್ಡರ್ಸ್, ಕ್ಲೆವರ್ನೆಸ್ ಇನ್ ಸ್ಪೀಚ್. ಈಗ ನನ್ನದು ಬುಧ ದಶ ನಡೀತಾ ಇದೆ. ಆ್ಯಂಡ್ ಹೆಲ್ಪಿಂಗ್ ಅದರ್ಸ್, happiness to one's wife, children, friends, etc. ಇದೆಲ್ಲ ನಡೀತದೆ ತಿಳ್ಕೊಳ್ಳಿ.
ಅದೇ ಬೃಹಸ್ಪತಿ ದಶಾದಲ್ಲಿ ಈಗ ನಡೀತಾ ಇದ್ರೆ ನಿಮಗೇನಾಗುತ್ತೆ, ಪರ್ಸನ್ ಕನ್ಸರ್ನ್ ವಿಲ್ ಪರ್ಫಾರ್ಮ್ ಸಮ್ ವರ್ಚುವಸ್ ಡೀಡ್, ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬೃಹಸ್ಪತಿ ಅಂದರೆ ಒಂದು ರೀತಿಯಲ್ಲಿ ಚರ್ಚಿನ ಫಾದರ್ ಇದ್ದಾಗೆ, ದೇವಸ್ಥಾನದ ಪೂಜಾರಿ ಇದ್ದಾಗೆ, ಇಲ್ಲ ಮೌಲಾನ ಇದ್ದಾಗೆ, ಮಸ್ಜಿದಿನ ಮೌಲಾನ. ಓಕೆ, acquire children, will be honored by the sovereign and will receive praise from great man. There will be acquisition of elephants, horses and vehicles. ಇದೆಲ್ಲ ಹಳೆ ಕಾಲದಲ್ಲಿ ಬರ್ತದ್ದು. ಡ್ಯೂರಿಂಗ್ ದ್ಯಾಟ್ ಬೃಹಸ್ಪತಿ ಪೀರಿಯಡಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವೆಲ್ತ್ ಬರ್ತದೆ. ಮೀಟಿಂಗ್ ಆಫ್ ವೈಫ್, ಚಿಲ್ಡ್ರನ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಆಫ್ ಒನ್ಸ್ ಡಿಸೈರ್ಸ್ ಆಗುತ್ತೆ. ಇನ್ನು ಶುಕ್ರದಶ ಏನು ಅಂತ ಕೇಳಿದರೆ ನಾವು ಹೇಳ್ತೇವೆ, ನಿಂಗೇನೇ ಬುದ್ಧಾಕಾರ. ಪರ್ಸನ್ ಕನ್ಸರ್ನ್ ವಿಲ್ ಅಬ್ಟೈನ್ ಮೆಟೀರಿಯಲ್ಸ್ ಆ್ಯಂಡ್ ಫೆಸಿಲಿಟೀಸ್ ಫಾರ್ ಹಿಸ್ ಸ್ಪೋರ್ಟ್ಸ್ ಆ್ಯಂಡ್ ಹ್ಯಾಪಿನೆಸ್. ಇಲ್ಲಿ ಹೆಂಗಸರ ಜೊತೆಗೆ ಸುಖ ಜಾಸ್ತಿ ಸಿಗ್ತದೆ ಅಂತ ಹೇಳ್ಬೋದು. ದೇ ಆರ್ ಎಂಜಾಯಿಂಗ್ ವಿತ್ ದಿ ವೆಹಿಕಲ್ಸ್, ಕೌಸ್, ಜೆಮ್ಸ್, ಆರ್ನಮೆಂಟ್ಸ್ ಅಂತ. ಅಂದರೆ ಶುಕ್ರ ಅಲ್ವಾ, ಓಕೆ, ಐಶ್ವರ್ಯದ ರಾಶಿಯಲ್ಲಿ ಕೂತಿರ್ತಾರೆ ಅಂತ. ಸೊ ಒಳ್ಳೆ ಆಸ್ಪಿಷಿಯಸ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇ ಶನಿ ದಶಾದಲ್ಲಿ ಅವರ ವೈಫಿಗೆ ಮತ್ತು ಮಕ್ಕಳಿಗೆ ತೊಂದರೆಗಳು ಸಾಧ್ಯತೆ ಇದೆ. ಓಕೆ, ಒಂದು ರೀತಿಯಲ್ಲಿ ವಾಯು ಸಂಬಂಧಿತ ಕಾಯಿಲೆಗಳು, ವಾತ, ಪಿತ್ತ ಅಲ್ಲ, ಓಕೆ, ಅಗ್ರಿಕಲ್ಚರ್ ಲಾಸ್, ಯಾಕೆಂದರೆ ಶನಿ ಫಾರ್ ಅಗ್ರಿಕಲ್ಚರ್, ಲಾಸ್ ಆಗ್ತದೆ, ಕೃಷಿಯಲ್ಲಿ ಲಾಸ್. ಎವಿಲ್ ಟಾಕ್, ಮಾತಿನಲ್ಲಿ ಒಂಥರ ನಾಜೂಕಿಲ್ಲ, ಕೆಲವರು ಒರ್ಟಾಗಿ ಮಾತಾಡ್ತಾರೆ ನೋಡಿ, ಅಂಥವರಿಗೆ ಶನಿ ದಶ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಆಮೇಲೆ ವಿಕೆಟ್ ವುಮೆನ್ ಜೊತೆಗೆ ಸಂಬಂಧ, ಆಮೇಲೆ ಸರ್ವೆಂಟ್ಸ್ ಜೊತೆಗೆ ಜಗಳ, ಇದೆಲ್ಲ ಶನಿ ದಶೆಯಲ್ಲಿ ಶುರುವಾಗ್ತದೆ. ಅದೇ ರಾಹು ದಶದಲ್ಲಿ ಏನು ಅಂದರೆ, ಪರ್ಸನ್ ಮೇ ಎಕ್ಸ್ಪೆಕ್ಟ್ ಟ್ರಬಲ್ ಫ್ರಮ್ ದ ಸವರಿನ್, ಥೀವ್ಸ್ ಅಂದರೆ ಕಳ್ಳರಿಂದ ಹೆದರಿಕೆ, ಪಾಯ್ಸನ್ ಪ್ರಾಬ್ಲಮ್, ಬೆಂಕಿ, ವೆಪನ್ಸು, ಸಿಕ್ನೆಸ್ ಟು ಚಿಲ್ಡ್ರನ್. ಓಕೆ, ಇದೆಲ್ಲ ಸಾಧ್ಯತೆ ಇದೆ. ಸಂಬಂಧದಲ್ಲಿ ಲಾಸ್ಗಳು ಅಂದರೆ ನೀವು ಕಳ್ಕೊತೀರ. ಇನ್ಸಲ್ಟ್ ಫ್ರಮ್ ಬೇಸ್ ಪೀಪಲ್, ಆರ್ಡಿನರಿ ಪೀಪಲಿಂದ ನೀವು ಇನ್ಸಲ್ಟ್ ಆಗೊಳ್ತೀರಾ. ಸ್ಕ್ಯಾಂಡಲ್ಸ್, ಓಕೆ. ಸೊ ಇದೆಲ್ಲ ಮಾಮೂಲಿ. ರಾಹು ಅಂದರೆ ಕೆಲವರು ನಾನು ನೋಡಿದ್ದೇನೆ, ಕೆಲಸದಿಂದ ಡಿಸ್ಮಿಸ್ ಆದವರು ಇದ್ದಾರೆ. ಯಾಕಂದರೆ ಅಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಗೋಲ್ಮಾಲ್ ಮಾಡಿರ್ತಾರೆ. ರಾಹು ದಶ ಅಲ್ವಾ. ಸೊ ಇಫ್ ರಾಹು ಇಸ್ ಅಸೋಸಿಯೇಟೆಡ್ ಬೆನಿಫಿಟ್ and occupies auspicious houses, then his dasha period will be auspicious ಅಂತೇಳಿ ಹೇಳ್ಬೋದು. ಓಕೆ, ಕೆಲವರಿಗೆ ರಾಹು ದಶ ಬುಧ ಆಕಾರ ಅಂತೇಳಿ. ಓಕೆ, ಸೊ ಅವರು ಯಾರೇ ಇಲ್ಲಿ ರಾಹು ದಶದಲ್ಲಿ ದೇ ವಿಲ್ ರೀಪ್ ಶಾಡೋ ಪ್ಲ್ಯಾನೆಟ್ ಅವು. ಓಕೆ, ಅನ್ವಾಂಟೆಡ್ ಐಶ್ವರ್ಯ ಬಂದ್ಬಿಡುತ್ತೆ. ಆದರೆ ಕೊನೆಯಲ್ಲಿ ರಾಹು ಸೂರ್ಯ, ರಾಹು ಚಂದ್ರನಲ್ಲಿ ಗ್ರಹಣಸ್ಥ ಆದ್ದರಿಂದ ಅದೆಲ್ಲ ತಗೊಳ್ತಾನೆ. ಕೊನೆಯಲ್ಲಿ ರಾಹು ಭುಜ, ಅದರಲ್ಲಿ ಭೂಮಿ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಒಂದು ರೀತಿಯಲ್ಲಿ ಲಿಟಿಗೇಷನ್ ಶುರುವಾಗ್ತದೆ. ಸೊ ಲಾಯರನ್ನು ಮೀಟ್ ಮಾಡಬೇಕಾಗುತ್ತೆ. ಅದೇ ರಾಹು ಕನ್ಯಾ, ಮೀನ, ವೃಶ್ಚಿಕ ಏನು ಹ್ಯಾಪಿನೆಸ್, ಆಮೇಲೆ ದೇ ವಿಲ್ ಬಿಕಮ್ ದಿ ಓನರ್ ಆಫ್ ಲ್ಯಾಂಡ್ಸ್, ಪ್ರಾಪರ್ಟೀಸ್. ಓಕೆ, ಆಮೇಲೆ ದೇ ಆರ್ ದಿ ಇನ್ಚಾರ್ಜ್ ಆಫ್ ಸರ್ವೆಂಟ್ಸ್, ಅಂದರೆ ಗಂಟಿ ಮೇಯಿಸೋದು ಅಂತ ಹೇಳೋದಿಲ್ಲ ಹಾಗೆ, ಅವ್ರ ಕೈ ಕೆಳಗೆ ಸರ್ವೆಂಟ್ಸ್ಗಳು ಸುಮಾರು ಜನ ಇರ್ತಾರೆ. ಸೊ ಆದರೆ ಇದೆಲ್ಲ ಕನ್ಕ್ಲೂಷನ್ ಆಫ್ ದಶ, ರಾಹು ದಶದಲ್ಲಿ ಎಲ್ಲ ಲಾಸ್ ಆಗ್ತದೆ. ಕೇತು ದಶದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟ್ರಬಲ್ಸ್ ಫ್ರಮ್ ಶತ್ರುಗಳಿಂದ, ಕಳ್ಳರಿಂದ ಎಲ್ಲ ನಿಮಗೆ ಇದಾಗ್ತದೆ. ಆಮೇಲೆ ಗಾಯಗಳು,
ವೆಪನ್ಸಿಂದ ಗಾಯಗಳು, ಡಿಸೀಸಸ್ ಡ್ಯೂ ಟು ಎಕ್ಸೆಸಿವ್ ಹೀಟು, ಕೇತುವತ್ತು ಕುಜ ಅಂತೇಳಿ ಹೇಳಿದ್ದೇವೆ, ಅದಕ್ಕೆ ಎಕ್ಸೆಸ್ ಆಫ್ ಹೀಟ್. ಮತ್ತು ನೀವು ಆಧ್ಯಾತ್ಮಿಕದತ್ತ ಹೋಗ್ತೀರಾ ಅಂತೇಳಿ. ಓಕೆ, ಸೊ ಇದೆಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ. ಚಂದ್ರ ದಶದಲ್ಲಿ ಇನ್ನೂ ಕೆಲವರು ಆಸ್ತಿಯನ್ನು ಮಾಡುವವರಿದ್ದಾರೆ. ಓಕೆ, ಸೊ ವೆಲ್ತ್ ಅಕ್ಯುಮುಲೇಟ್ ಮಾಡ್ತೀರಾ. ಸೊ ಅದರಿಂದ ಚಂದ್ರ ದಶದಲ್ಲಿ ಕೂಡ ಆ ರೀತಿ ಇರ್ತದೆ. ಓಕೆ, ಸೊ ಇದೆಲ್ಲ ನೀವು ದಶಾ ತಿಳ್ಕೊಂಡ್ರೆ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಕಾಲವನ್ನು ಕಳಿಬಹುದು ಅಂತ ನಾನು ಹೇಳ್ತೇನೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ದಶಾ ಅಂದರೆ ಏನು ಅಂತೇಳಿ. ಓಕೆ, ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.